ಏನು ಮಾಡಕ್ಕಲ್ಲ, ಅದೆಲ್ಲ ಪಕ್ಕದಲ್ಲೇ ನಿಂತ್ಕೊಂಡು ಹೇಳ್ತಿದ್ರು ಕೇಳಿಸ್ಕೊಂಡ್ಲೇಬೇಕಾಗುತ್ತೆ. ಯಾಕಂದ್ರೆ ನಾವು ಅವ್ರ ಹತ್ರ ಕೆಲ್ಸ ಕೇಳೋದಿಕ್ ಹೋಗಿರ್ತೀವಿ. ಅವ್ರು ಕೊಟ್ರೆ ತಗೊಳ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು. ಅದಕ್ ನಾವು ಅವ್ರು ಯಾರೋ ಏನೋ ಹೇಳಿದ್ರು ಅಂತ ಬೇಜಾರಾಗ್ ಮಾಡ್ಕೊಂಡ್ ಕೂತ್ಕೊಂಡ್ರೆ ಖಂಡಿತ ಅವ್ರು ಹೇಳ್ತಾನೆ ಇರ್ತಾರೆ, ನಾವು ಕೇಳ್ತಾನೆ ಇರ್ತೀವಿ. ನಾವ್ ಅಂದ್ಕೊಂಡಿದ್ ಏನೂ ರೀಚ್ ಆಗೋದಿಕ್ಕಲ್ಲ. ನಾಯಿ ಬೊಗಳ್ತಾ ಇದೆ, ಆನೆ ಹೋಗ್ತಾ ಇದೆ ಅನ್ನೋ ಮನಸ್ಥಿತಿ ವ್ಯಕ್ತಿ ನಾನು. ನನ್ ಬಗ್ಗೆ ಯಾರ್ ಏನೇ ಮಾತಾಡಿದ್ರು ಐ ಡೋಂಟ್ ಕೇರ್, ನಾನ್ ಕೇರು ಮಾಡೋದಿಕ್ಕಲ್ಲ. ಬಿಕಾಸ್ ಯಾಕಂದ್ರೆ ನಾನ್ ಬಂದಿರೋದ್ ನಾನಿಲ್ಲಿ ನಾನ್ ಕಲಾವಿದ ಆಗೋದಿಕ್ಕೆ. ಇಲ್ಲಿ ಯಾರ್ದೋ ಬಗ್ಗೆ ಮಾತಾಡೋದಿಕ್ಕೆ, ಯಾರ್ದೋ ತುಳಿಯೋದಿಕ್ಕೆ, ಎದ್ದೇಳೋದಿಕ್ಕೆ, ಅಯ್ಯನ್ಸೋದಿಕ್ಕೆ, ತೊಂದ್ರೆ ಕೊಡೋದಿಕ್ಕೆ ನಾನ್ ಬಂದಿಲ್ಲ. ನಾನ್ ತುಂಬಾ ಕಟ್ ಅಂಡ್ ಕ್ಲಿಯರ್ ಆಗಿದ್ದೀನಿ. ನನ್ ಲೈಫಲ್ಲಿ ನಾನ್ ಏನಾಗ್ಬೇಕಂತ ಬಂದಿದ್ದೀನಿ, ಆ ದಾರಿನಲ್ಲಿ ನಾನ್ ಹೋಗ್ತಾ ಇದ್ದೀನಿ. ನಾನು ಏನೇ ಬೇರೆ ಕ್ಷೇತ್ರದಲ್ಲಿ ಕೆಲ್ಸ ಮಾಡಿರ್ಬೋದು. ಬಟ್ ನನ್ ಮೈಂಡು 24/7 ಯಾವತ್ತು ನನ್ನ ಕಾನ್ಸಂಟ್ರೇಷನ್ ನನ್ನ ಸಿನಿಮಾ, ನಾನ್ ಆರ್ಟಿಸ್ಟ್ ಆಗ್ಬೇಕು, ನಾನ್ ಕಲಾವಿದನಾಗ್ಬೇಕು, ನಾನ್ ಅದಕ್ಕೆ ಏನ್ ಬೇಕೋ ಆ ದಾರಿಲೇ ಇಲ್ಲಿಂದ ಎಲ್ಲೋದ್ರು ಎಂಡ್ ಆಫ್ ದಿ ಡೇ ಅಲ್ಲಿಗೆ ಬರ್ತಿದ್ದೆ ನಾನು. ಅದ್ರಿಂದ ನಾನು ಇವತ್ತು ಇಲ್ಲಿ ಬಂದು ನಾನು ಕುಂತಿದ್ದೀನಿ ಸುಮ್ನೆ ಬಂದು ನಾನು ಕುಂತಿಲ್ಲ ಮೇಡಮ್. ನಾನು ಅಷ್ಟೆಲ್ಲ ದಾಟೆ ನಾನು ಇಲ್ಲಿ ಬಂದು ಕುಂತಿದ್ದೀನಿ.